ಚಾಮರಾಜನಗರ ತಾಲೂಕಿನ ಕೋಡಿ ಉಗನೆ ಗ್ರಾಮದಲ್ಲಿ ಮಹಿಳೆಯೊಬ್ಬರು ವಾಸಿಸುತ್ತಿರುವ ಮನೆಗೆ ಸಂಚರಿಸಲು ರಸ್ತೆ ಇಲ್ಲದೆ ತೀವ್ರ ಸಮಸ್ಯೆ ಎದುರಿಸುತ್ತಿರುವುದಾಗಿ ಗ್ರಾಮದ ಚಂದ್ರಮ್ಮ ಹಾಗೂ ದೀಪಾ ಅಳಲು ತೋಡಿಕೊಂಡಿದ್ದಾರೆ. ರಸ್ತೆ ನಿರ್ಮಾಣಕ್ಕಾಗಿ ಹಲವು ಬಾರಿ ಗ್ರಾಮ ಪಂಚಾಯಿತಿ ಪಿಡಿಒ, ತಾಲೂಕು ಪಂಚಾಯಿತಿ ಇಒ ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ವಹಿಸಿಲ್ಲ ಎಂದು ಆರೋಪಿಸಿದ್ದಾರೆ. ರಸ್ತೆ ಸರ್ವೆ ನಂಬರ್ 83 ಆಗಿದ್ದು ಇದು ಗ್ರಾಮ ಠಾಣೆಗೆ ಒಳಪಡುತ್ತದೆಯೋ ಇಲ್ಲವೋ ಎಂಬ ಬಗ್ಗೆ ಸರ್ವೆ ನಡೆಸಬೇಕೆಂದು ಪಿಡಿಒ ತಹಸೀಲ್ದಾರ್ಗೆ ಪತ್ರ ಬರೆದಿದ್ದಾರೆ. ಹೀಗಿದ್ದರೂ ಈವರೆಗೂ ಸರ್ವೆ ಕಾರ್ಯ ನಡೆದಿಲ್ಲ. ಕಳೆದ ಕೆಲ ತಿಂಗಳ ಹಿಂದೆ ಚರ್ಚ್ ಫಾದರ್ ಚಾಟ್ಲಾ ಜೋಸೆಫ್ ಎಂಬುವರು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಗ್ರಾಮ ಪಂಚಾಯಿತಿ ಮೂಲಕ ರಸ್ತೆಗೆ ಮೆಟ್ಲಿಂಗ್ ಮಾಡಿಸಿದ್ದಾರೆ. ಆದರೆ ಕೆಲ ಕಿಡಿಗೇಡಿಗಳು ರಸ್ತೆ ಆಗದೆ ಹಳ್ಳ ಮಾಡಿ ತೊಂದರೆ ನೀಡುತ್ತಿದ್ದಾರೆಂದು ದೀಪಾ ಆರೋಪಿಸಿದ್ದಾರೆ. ಈ ಸಂಬಂಧ ಲೋಕಾಯುಕ್ತಕ್ಕೂ ದೂರು ನೀಡಲಾಗಿದೆ. ಪಿಡಿಒ ಶಿವಮೂರ್ತಿ ಅವರು ಮನೆಗೆ ಮೂಲ ಸೌಕರ್ಯ ಕಲ್ಪಿಸಲು ವಿಫಲರಾಗಿದ್ದು, ವಯಸ್ಸಾದ ತಾಯಿಗೆ ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ವಾಹನದಲ್ಲಿ ಕರೆದೊಯ್ಯಲು ಆಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಅನಾಹುತ ಸಂಭವಿಸಿದರೆ ಪಿಡಿಒ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆ ಎಂದು ಅವರು ಎಚ್ಚರಿಸಿದ್ದಾರೆ. ನನ್ನ ಹೆಸರು ದೀಪಾ ಅಂತ. ನಾನು ಕೋಡಿಗ್ನೆದಲ್ಲಿ ವಾಸವಾಗಿದ್ದೀನಿ. ನನ್ನ ತಾಯಿ ಹೆಸರು ಚಂದ್ರಮ್ಮ ಅಂತ. ನನ್ನ ತಂದೆ ಹೆಸರು ಜಯಣ್ಣ. ಲೇಟ್ ತೀರೋಗಿದ್ದಾರೆ ನಮ್ಮ ತಂದೆ. ನಾನು ಕೋಡಿಗ್ನ ವಾಸದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಬಿಸ್ಲುವಾಡಿ ಪಂಚಾಯತಿಗೆ ಸೇರಿದೆ ನಮ್ಮದು. ಅಲ್ಲಿ ನಮ್ಮ ಮನೆ ಮುಂದ್ಗಡೆ ಒಂದು ರಸ್ತೆ ಆಗಬೇಕು. ಅದಕ್ಕೆ ಪಂಚಾಯತಿ ಪಿಡಿಒಗೂ ನಾನು ದೂರು ದಾಖಲಿಸಿದ್ದೀನಿ. ಮತ್ತು ಇಒ ಮೇಡಮ್ಗೂ ಹೇಳಿದ್ದೀನಿ, ಸಿಒಗೂ ಹೇಳಿದ್ದೀನಿ. 3 ಬಾರಿ ಹೇಳಿದ್ದೀನಿ. ಅವರು ಆದರೂ ಕೂಡ ನಮಗೆ ಇನ್ನೂ ಯಾವುದೇ ಮಾಹಿತಿನ ಇದು ಕೊಟ್ಟಿಲ್ಲ. ನನಗೆ ಅಲ್ಲಿ ನಮ್ಮ ತಾಯಿಗೆ ಹೆಲ್ತ್ ಇಶ್ಯೂಸ್ ಆಗಿದೆ. ಆದ್ದರಿಂದ ಅಲ್ಲಿ ಓಡಾಡೋಕ್ಕೂ ಒಂದು ವೆಹಿಕಲ್ ಬರೋಕ್ಕೂ ಒಳಗಡೆ ಆಗ್ತಾಯಿಲ್ಲ. ನಾನು ಪಿಡಿಒಗೂ ಹೇಳಿದ್ದೀನಿ, ಇಒಗೂ ಹೇಳಿದ್ದೀನಿ. ಆದರೂ ಅವರು ಇದೇ ಸರಿ ಹೇಳ್ತಾಯಿದ್ರು. 6 ತಿಂಗಳಾಗಿದೆ, ಆದರೂ ಯಾವುದೇ ಕ್ರಮಗಳನ್ನ ಕೈ ತಗೋತಾ ಇಲ್ಲ. ನನ್ನ ತಾಯಿಗೆ ಹೆಚ್ಚು ಕಡಿಮೆ ಏನಾದರೂ ಆದರೆ ಅದಕ್ಕೆ ಹೊಣೆಗಾರರು ಇಒ ಸಿಒನೇ ಆಗ್ತಾರೆ. ನಾನು ಇಲ್ಲೇ DC ಆಫೀಸ್ ಮುಂದ್ಗಡೆ ಧರಣಿ ಕೊಡ್ತೀನಿ. ಸರ್ವೆ ಅಲ್ಲಿ ಸರ್ವೆಗೆ ಕಟ್ಟಿ ನನಗೆ ಸರ್ವೆ ಮಾಡಿಸ್ಕೊಟ್ಟು ತಹಸೀಲ್ದಾರರು ನನಗೆ ಫಸ್ಟು ಅದನ್ನು ಅಳತೆ ಮಾಡಿಸ್ಕೊಟ್ಟು ನನಗೆ ರಸ್ತೆ ಮಾಡಿಕೊಡ್ಬೇಕು. ಇದೇ ರೀತಿ ತೊಂದರೆ ಮುಂದುವರಿದರೆ ಜಿಲ್ಲಾಡಳಿತ ಭವನದ ಮುಂದೆ ತಾಯಿಯೊಂದಿಗೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ದೀಪಾ ಎಚ್ಚರಿಸಿದ್ದಾರೆ. ನಾಗರಿಕ ಜಗತ್ತಿನಲ್ಲಿ ವಾಸವಿರುವ ಮನೆಗೆ ರಸ್ತೆ ಮಾಡಿಕೊಡುವಲ್ಲಿಯೂ ಆಡಳಿತ ವಿಫಲವಾಗಿರುವುದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದ್ದು, ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ದೀಪಾ ಅವರ ಮನೆಗೆ ರಸ್ತೆ ಮಾಡಿಸಲು ಕ್ರಮ ವಹಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ.